ಈ ರೀತಿ ಪ್ರಾಬ್ಲಮ್ಗಳನ್ನ ಅನುಭವಿಸ್ಬೇಡಿ, ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ನೀವು ಅಂತ ಹೇಳಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಈ ರೀತಿ ಪ್ರಾಬ್ಲಮ್ನ ಯಾರಾದ್ರೂ ಮಾಡ್ಕೊಂಡಿದ್ದು ಕೋರ್ಟ್ ಕೇಸ್ಗಳು ಸಮಸ್ಯೆಗಳಿದ್ರೆ ಅಬ್ಸರ್ವ್ ಮಾಡಿ ನೋಡಿ. ವಾಯುಮೂಲಿನ ಸಮಸ್ಯೆಗಳಿದ್ದಾಗ ಪ್ರಾಬ್ಲಮ್ಗಳಿದ್ದಾಗ ನಮ್ಗೆ ಆಟೋಮೆಟಿಕಲ್ ಕೋರ್ಟ್ ಕೇಸ್ಗಳು ಆಗಿರ್ತವೆ. ಕೋರ್ಟ್ ಸುತ್ತಾ ಇರ್ತೀವಿ, ನಾವು ದುಡ್ಡು ಕಳ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೊಂಡು ಎಷ್ಟೊತ್ತು ಮುಗೀತದೆ ಅಂತ ಅನ್ಕೊಳ್ತೀವಿ. ಆದ್ರೆ ಇನ್ನೂ ಟ್ವಿಸ್ಟ್ ಏನ್ ಕೊಡುತ್ತೆ ಅಂದ್ರೆ ಇದನ್ನ ನಾವು ಕ್ಲಿಯರ್ ಮಾಡೋ ಹೊರಿಗೂ ಒಂದಾದ್ಮೇಲೆ ರಿಪೀಟೆಡ್ ಕೇಸ್ಗಳು ಬಂದೇ ಬರುತ್ತೆ. ಈಗ ಒಂದ್ ಕೇಸ್ ಇರೋದು 4-5 ವರ್ಷ ಆದ್ಮೇಲೆ 3 ಕೇಸ್, 2 ಕೇಸ್ ಆಗ್ಬೋದು, 3 ಕೇಸ್ ಆಗ್ಬೋದು. ಯಾವ್ದೊಂದು ಕೇಸ್ ಮುಗೀತು ಇನ್ನೊಂದು ಕೇಸ್ ಬಂದು ಕೂತ್ಕೊಬೋದು. ಹಂಗೆ ಇದನ್ನ ನಾವು ಕ್ಲಿಯರ್ ಮಾಡೋವರೆಗೂ ಏನ್ ಮಾಡ್ತೇವೆ, ಅದು ನಮ್ಗೆ ರಿಪೀಟ್ ಕೊಡ್ತಾ ಇರ್ತವೆ. ಈ ರೀತಿ ಪ್ರಾಬ್ಲಮ್ಗಳನ್ನ ಅನುಭವಿಸ್ಕೋಬಾರ್ದು ನಾವು. ಈ ರೀತಿ ನಾವು ವಾಯುಮೂಲನ ಹಾಳು ಮಾಡಿದಾಗ ನಮ್ಗೆ ಅಲ್ಲಿ ಕೋರ್ಟ್ ಕೇಸ್ಗಳು ಆಟೋಮೆಟಿಕಲಿ ಬಂದೇ ಬರುತ್ತೆ. ಅದನ್ನ ನಾವು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ನಮ್ಮ ಕರ್ಮಾನ ಫಲ. ಒಬ್ರು ಹಣೆ ಬರ ಚೆನ್ನಾಗಿರೋರ್ದು ಒಂದು 20% 30% ಚೆನ್ನಾಗಿರ್ತಾರೆ. ಅವ್ರದ್ದು ರಾಜಯೋಗದಲ್ಲಿ ಹುಟ್ಟಿರೋದು ಅವ್ರ ಕರ್ಮಾನ ಫಲ ಅಂತ ಬಿದ್ದಾಗ ಏನ್ ಬೆಳೆಸ್ಕೊಂಡಿದ್ರು ನಮ್ಗೆ ಒಬ್ರು ಹೇಳ್ತಾ ಇರ್ತಾರೆ, ಇವ್ರ ಮನೆ ವಾಸ್ತುನೇ ಇಲ್ಲ ಸರ್, ಏನಿಲ್ಲ ನೀವು ಹೇಳ್ದ ಎಲ್ಲ ಊಟನೇ ಇದೆ, ಆದ್ರೂ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಜಾತಕ ಎಲ್ಲ ಚೆಕ್ ಮಾಡಿದ್ರೆ ರಾಜಯೋಗದಲ್ಲಿ ಇರ್ತಾರೆ. ಅವ್ರು ಚೆನ್ನಾಗೇ ಇರ್ತಾರೆ, ಅವ್ರಿಗೆ ಏನು ಸಮಸ್ಯೆಗಳಾಗಲ್ಲ. ಯಾಕಂದ್ರೆ ಇರೋರಿಗೂ ಅಕಸ್ಮಾತ್ ಅವ್ರೇನು ಹೋದ್ಮೇಲೆ ಹೇಳ್ತಾರೆ, ಎಕ್ಸಾಂಪಲ್ ತಪ್ಪು ತಿಳ್ಕೊಬೇಡಿ, ಹೋದಾಗ ಅವ್ರ ಮಗಂದು ಹಣೆ ಬರ ಚೆನ್ನಾಗಿದೆ ಕಂಟಿನ್ಯೂ ಆಗುತ್ತೆ, ಹಣೆ ಬರ ಮಗಂದು ಏನೋ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಉಲ್ಟಾ ಲಾಸು. ಈಗ ಅಪ್ಪ ಕೋಟಿಗಟ್ಟಲೆ ಮಾಡಿರೋದ್ರಿಂದ ಮಗ ಕಲಿತಾನಲ್ಲ, ಹಂಗೆ ಆ ರೀತಿ ಪ್ರಾಬ್ಲಮ್ಗಳು ಕೊಟ್ಬಿಡುತ್ತೆ ಮನೆಗಳಲ್ಲೂ. ಅವ್ರ ಹಣೆ ಬರ ಚೆನ್ನಾಗಿದ್ದಾಗ ಮಾತ್ರ ಅದು ವರ್ಕೌಟ್ ಆಗ್ತಾ ಇರ್ತದೆ. ವಾಸ್ತು ಇಲ್ಲ ಅಂದ್ರೂ ಅವ್ರನ್ನ ಎತ್ಕೊಂಡು ಹೋಗುತ್ತೆ. ಯಾವ್ದು ಕೈ ಹಾಕಿದ್ರು ಚಿನ್ನನೇ ಆಗ್ತಿರ್ತದೆ ಅವ್ರಿಗೆ. ಅವ್ರು ನೆಕ್ಸ್ಟ್ ಬಂದಾಗ ಅವ್ರ ಮಕ್ಳುಗಳು ಮೊಮ್ಮಕ್ಳು ಬಂದಾಗ ಅವ್ರಿಗೆ ಅದು ಮೈನಸ್ ಆಗ್ಬಿಡುತ್ತೆ. ಈ ರೀತಿ ಎಕ್ಸಾಂಪಲ್ಗಳನ್ನ ನಾವು ನೋಡಿದೀವಿ.